ಭೂಪತಿ ಟೈಮ್ ಆಯ್ತಪ್ಪ. ಎಷ್ಟೊತ್ತು ಮೆರವಣಿಗೆ ಮುಂದಕ್ಕೆ ಹೋಗೋದು? ಒಂದೇ ಒಂದು ನಿಮಿಷ ಅಂಕಲ್, ಇಷ್ಟೊತ್ತೇ ಕಾದಿದೀವಂತೆ, ನಕ್ಷತ್ರ ಬಂದ್ಬಿಡ್ತಾಳೆ. ಭೂಪತಿ, ನಾನೊಂದ್ಸಲ ಮನೆಗೆ ಹೋಗಿ ಅವಳು ಏನ್ ಮಾಡ್ತಿದ್ದಾಳೆ ನೋಡ್ಕೊಂಡ್ ಬರ್ತೀನಿ. ಪ್ಲೀಸ್ ಸ್ವಲ್ಪ ಬೇಗ ಹೋಗಿ ಬನ್ನಿ. ಇಲ್ಲಿ ಎಲ್ಲರೂ ಅವಳಿಗೋಸ್ಕರ ಕಾಯ್ತಾ ಇದೀವಿ ಅನ್ನಿ, ಇನ್ನೂ ಬೇಗ ಬಂದ್ಬಿಡ್ತಾಳೆ. ಇನ್ನೇ ನಕ್ಷತ್ರ ಇಲ್ಲಿಗೆ ಬಂದ್ಬಿಟ್ಲಲ್ಲ. ಟಮ್ಟೆ ಬಾಯ್ಸ್ ಶುರು ಹಚ್ಕೊಳ್ಳಿ. ಕಾಲಿ ಡಬ್ಬಿ ಸಕ್ಕದ ಟಮಟೆ ಹೊಡಿತಿದ್ದಾರೆ. ಇವತ್ ನೋಡು ಹೇಗ್ ಡ್ಯಾನ್ಸ್ ಮಾಡ್ತೀನಿ ಅಂತ. ಬಾ ಏಯ್ ಬಾರೆ, ನೀನೇ ಡ್ಯಾನ್ಸ್ ಮಾಡು ಅಂತಿದ್ದೆ. ಇವಾಗ ಕರೀತಾ ಇದೀನಿ, ಬರ್ತಾನೆ ಇಲ್ವಲ್ಲ ನೀನು. ಬಾ ಚಿಕ್ಕಿ, ಅಮ್ಮನೇ ಕುಣಿತಾ ಇದ್ದಾರೆ, ನಿನ್ಗೇನಿಕ್ ನಾಚಿಕೆ? ಬಾ ಡ್ಯಾನ್ಸ್ ಮಾಡೋಣ. ಹಾ, ನನಗೂ ಅಷ್ಟೇ. ನೀನ್ ಈ ತರ ಕಣ್ಣೀರ್ ಹಾಕೊಂಡು ನಾಟಕ ಮಾಡಿದ್ರೆ ಅಸಹ್ಯ ಆಗತ್ತೆ. ಅದಕ್ಕೇನ್ ಮಾಡು ಅಂತೀಯಾ? ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಏನ್ ನಾಟಕ ಮಾಡಿದ್ರು ಸರಿ, ನಾನ್ ಕರ್ಗಲ್ಲ. ಈ ಜನ್ಮದಲ್ಲಿ ನನ್ನ ಮಗಳು ಅಂತ ಒಪ್ಕೊಳ್ಳಲ್ಲ. ಬರ್ದಿಟ್ಕೋ. ಹುಟ್ಟಿದ ಗಳಿಗೆನೆ ಸರಿಯಿಲ್ಲ ಅನ್ಸುತ್ತೆ. ಅವತ್ತಿಂದ ಇವತ್ತಿನವರೆಗೂ ಬರೀ ನೋವು. ನಿನ್ನಂತ ಅನಿಷ್ಟಕ್ಕೆ ಅಪ್ಪ ಆಗೋ ಕರ್ಮ ನನ್ಗೆ ಅವತ್ತೂ ಇವತ್ತೂ ಯಾವತ್ತೂ ಬೇಡ. ಹೆಸರಿರೋ ತನಕ ನನ್ನ ಜೊತೆ ಇರತ್ತಲ್ಲ, ಅವ್ನು ನೋಡ್ಕೋತಾಳೆ. ಈ ಟೆಸ್ಟ್ ಎಲ್ಲ ನಮ್ಮ ಪ್ರೀತಿ ಮುಂದೆ ಒಂದು ಲಕ್ಷಣನೇ ಅಲ್ಲ ಅಮ್ಮ. ನಾವೇ ಗೆಲ್ಲೋದು. ಅದೆಲ್ಲ ಆಗ್ತಿರೋದು ನಿನ್ನಿಂದ. ನೀನ್ ಬರಕ್ಕಿಂತ ಮುಂಚೆ ಗಂಡ ಹೆಂಡತಿ ಚೆನ್ನಾಗೇ ಇದ್ವಿ. ನಮ್ ಮಧ್ಯೆ ಕಪ್ಪು ಶನಿ ತರ ಬಂದವಳು ನೀನು. ಹುಟ್ಟಿದ ಗಳಿಗೆನೆ ಸರಿಯಿಲ್ಲ ಅನ್ಸುತ್ತೆ. ಅವತ್ತಿಂದ ಇವತ್ತಿನವರೆಗೂ ಬರೀ ನೋವು. ನಿನ್ನಂತ ಅನಿಷ್ಟಕ್ಕೆ ಅಪ್ಪ ಆಗೋ ಕರ್ಮ ನನಗೆ ಅವತ್ತೂ ಇವತ್ತೂ ಯಾವತ್ತೂ ಬೇಡ. ಈ ಟೆಸ್ಟ್ ಎಲ್ಲ ನಮ್ಮ ಪ್ರೀತಿ ಮುಂದೆ ಒಂದು ಲಕ್ಷಣನೇ ಅಲ್ಲ ಅಮ್ಮ. ವಾಟ್ ದ ಹೆಲ್? ಇವಳಿಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇಂಥ ಶಾಕಿಂಗ್ ಟೈಮಲ್ಲಿ ಯಾರಾದ್ರೂ ಡ್ಯಾನ್ಸ್ ಆಡ್ತಾರ? ಏಯ್, ರಿಪೋರ್ಟ್ ಸರಿಯಾಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ದ? ಅಯ್ಯೋ ಮ್ಯಾಮ್, ಮತ್ತೆ ರಿಪೋರ್ಟ್ನ ಚೆಕ್ ಮಾಡಿದೀನಿ. ಇವಳ ತುಕಾರಾಮ್ ಮಗಳೇ ಅಲ್ಲ ಅಂತ ಇತ್ತು ಅದರಲ್ಲಿ. ದೆನ್ ವೈ ದ ಹೆಲ್ ಇಸ್ ಶಿ ಡಾನ್ಸಿಂಗ್? ನಿನ್ನ ನಂಬಕ್ಕಾಗಲ್ಲ, ನಾನೇ ಹೋಗಿ ಚೆಕ್ ಮಾಡ್ತೀನಿ. ಸ್ಟುಪಿಡ್. ಡಾಕ್ಟರ್, ರಿಪೋರ್ಟಲ್ಲಿ ನಿಜವಾಗ್ಲೂ ನಕ್ಷತ್ರ ಇವ್ರ ಮಗಳಲ್ಲ ಅಂತ ಬರ್ತಿದ್ಯಾ? ಹೌದು, ಆ ಹುಡುಗಿ ಇವಾಗಷ್ಟೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ಲು. ನಾವು ಕ್ರಾಸ್ ಚೆಕ್ ಮಾಡಿದೀವಿ, ನಿಜವಾಗ್ಲೂ DNA ಮ್ಯಾಚ್ ಆಗ್ತಿಲ್ಲ. ಇಸ್ ದಟ್ ಕ್ಲಿಯರ್? ಎಸ್ ಡಾಕ್ಟರ್, ವೆರಿ ಮಚ್ ಕ್ಲಿಯರ್, ಥ್ಯಾಂಕ್ ಯು. ಏನಂತೆ? ನಕ್ಷತ್ರ ಈ ಫ್ಯಾಮಿಲಿಗೆ ಸೇರ್ದವಳಲ್ವಂತೆ. ಮತ್ತೆ ಅವಳೇನು ಟೆನ್ಷನ್ ಅಲ್ಲಿ ಆತರ ಕುಣಿತಿದ್ದಾಳೆ? ಶಾಕ್ ಅಲ್ಲಿ ತಲೆ ಕೆಟ್ಟಿರ್ಬೇಕು, ಅದಕ್ಕೆ ಇರ್ಬೋದು. ಇನ್ನು ಈ ಅಂಕಲ್ ಸುಮ್ಮನೆ ಇರ್ತಾರ? ವಿಷಯ ಗೊತ್ತಾಗ್ತಿದ್ದಂಗೆ ಒದ್ದು ಓಡಿಸ್ತಾರೆ. ಆಮೇಲೆ ಫುಟ್ಪಾತೆ ಗತಿ ಅಕ್ಕಂಗೆ. ಅಂಕಲ್, DNA ರಿಪೋರ್ಟ್ ಬಂತಾ?
ಅದೆಲ್ಲಮ್ಮ ಇಷ್ಟು ಬೇಗ ಬರುತ್ತೆ, ನಾಳೆ ಅಂತೆ. ಸರಿ. ಓ, ಅಂದ್ರೆ ನಕ್ಷತ್ರ ಇನ್ನೂ ಈ ವಿಷಯ ಯಾರಿಗೂ ಹೇಳಿಲ್ಲ. ಅವಳು ಹೇಳಿಲ್ಲ ಅಂದ್ರೆ ಏನಾಯ್ತು? ನಾನಿದ್ದೀನಲ್ಲ, ನಾನೇ ಆ ಕೆಲಸ ಮಾಡ್ತೀನಿ. ಮ್ಯಾಮ್, ಇದೊಳ್ಳೆ ಅಡ್ಗುಲಜ್ಜಿ ಅಂಗಡಿ ತರ ಇದೆ. ಕಣ್ ಮುಂದೆ ಇದ್ರು ಕಣ್ಣಿಗೆ ಕಾಣಿಸಲ್ಲ. ಸರಿಯಾಗಿ ನೋಡು, ಸಿಗುತ್ತೆ. ಮ್ಯಾಮ್, ಅವಳೇನಾದ್ರೂ ಯಾರಿಗೂ ಸಿಗ್ಬಾರ್ದು ಅಂತ ಪೀಸ್ ಪೀಸ್ ಮಾಡಿ ಬಿಸಾಕಿದ್ರೆ? ಅವಳಿಗೆ ಅಷ್ಟೊಂದೆಲ್ಲ ಧೈರ್ಯ ಇಲ್ಲ, ಹಾಗೆಲ್ಲ ಮಾಡೋದಕ್ಕೆ ಚಾನ್ಸೇ ಇಲ್ಲ. ನೀನ್ ಕರೆಕ್ಟಾಗಿ ಹುಡುಕಿದ್ರೆ ಸಿಗುತ್ತೆ. ಯಾರಾದ್ರೂ ಬರೋದಕ್ಕಿಂತ ಮುಂಚೆ ಆ ರಿಪೋರ್ಟ್ ನನ್ನ ಕೈಯಲ್ಲಿರ್ಬೇಕು. ಮೇಕ್ ಇಟ್ ಕ್ವಿಕ್. ನಕ್ಷತ್ರ, ನೀನ್ ಈ ಸತ್ಯನ ಎಷ್ಟು ಆಳವಾಗಿ ಊದ್ತಿಟ್ರು ಅದನ್ನ ಅಗ್ದು ಹೊರಗಡೆ ತೆಗೆಯೋದಕ್ಕೆ ನನಗೆ ಗೊತ್ತು. ನಿನ್ನನ್ನು ನನ್ನ ಭೂಪತಿ ಜೀವನದಿಂದ ದೂರ ಮಾಡೋದಕ್ಕೆ ಇಷ್ಟು ಸಾಕು ನನಗೆ. ಬರ್ರಪ್ಪ ಬರ್ರ, ದೇವ್ರ ಇಡ್ಸಲ್ಲ ಬನ್ರಿ. ನಕ್ಷತ್ರ, ನಕ್ಷತ್ರ, ರಿಪೋರ್ಟ್ ಪಾಸಿಟಿವ್ ಬಂತು ಅಂತ ಖುಷಿಗೆ ಹತ್ಕೊಂಡು ಡ್ಯಾನ್ಸ್ ಆಡ್ತಿದ್ಯಾ? ನಕ್ಷತ್ರ, ಯಾಕೆ ಸುಮ್ಮನೆ ಇದೆಯಾ? ಮಾತಾಡು. ನಕ್ಷತ್ರ, ಇಲ್ಲಿ ನೋಡು, ನನ್ ಮುಖ ನೋಡು ಅಂತ ಇದ್ದೀನಿ. ಎಲ್ಲ
ಓಕೆ ತಾನೆ? ನೀನ್ ಇಷ್ಟೊತ್ತು ಖುಷಿಯಿಂದ ಡ್ಯಾನ್ಸ್ ಆಡ್ತಿರೋದ್ ನೋಡಿ ನನಗೆಲ್ಲ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಹಾಗಾಗಿ ನೀನ್ ಖುಷಿಯಿಂದ ಡ್ಯಾನ್ಸ್ ಆಡ್ತಿದ್ಯಾ, ಇಷ್ಟು ವರ್ಷದ ನೋವೆಲ್ಲ ಹೊರಗಡೆ ಆಗ್ತಿದ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಇವಾಗಿರೋ ಸ್ಥಿತಿ ನೋಡ್ತಿದ್ರೆ ನನ್ಗೆ ಯಾಕೋ ಡೌಟ್ ಬರ್ತಿದೆ. ನನ್ಗೆ ಯಾಕೋ ನೀನ್ ಖುಷಿಗೆ ಹತ್ತಂಗ್ ಕಾಣಿಸ್ತಿಲ್ಲ. ಎಲ್ಲ ಆರಾಮೆ ಆರಾಮ. ಇಲ್ಲ ಇಲ್ಲ, ನಾನಿದನ್ನ ಯಾರಿಗೂ ಹೇಳಲ್ಲ. ನಾನು ನನ್ನ ಅಪ್ಪನ ಮಗಳಲ್ಲ ಅಂತ ಗೊತ್ತಾದ್ರೆ ಜನ ಅಮ್ಮನ್ ತಪ್ಪಾಗಿ ನೋಡ್ತಾರೆ. ಹಾಗಾಗ್ಬಾರ್ದು. ನಕ್ಷತ್ರ, ಯಾಕೋ ಏನಾಯ್ತು ಕರೆಕ್ಟಾಗಿ ಹೇಳು. ಏನಿಲ್ಲ ಕಣೋ. ಮರಿಯಪ್ಪ ಅಂಕಲ್, ಶಂಕರಣ್ಣ, ಗಣೇಶನ್ ಕಳ್ಸ್ಕೊಡೋಣವಾ? ಬರೋ ವರ್ಷ ಮತ್ತೆ ಬಾ ಅಂತ ಕಳ್ಸ್ಕೊಡೋದ. ಮತ್ತಿನ್ಯಾಕ್ ಕಣ? ಗಣಪತಿ ಬಪ್ಪ! ಗಣಪತಿ ಬಪ್ಪ! ಗಣಪತಿ ಬಪ್ಪ! ಗಣಪತಿ ಬಪ್ಪ! ಡೌಟೇ ಇಲ್ಲ, ಏನೋ ಪ್ರಾಬ್ಲಮ್ ಆಗಿದೆ. ಇವಳು ಯಾಕೋ ವಿಚಿತ್ರವಾಗಿ ಆಡ್ತೀಳಲ್ಲ. ಬರ್ತದಲ್ಲ, ಶುರು ಹಚ್ಕೊ. ಓ ಮ್ಯಾಮ್, ರಿಪೋರ್ಟ್ ಬಂದಿದೆ. ಓ ಮೈ ಗಾಡ್ ಮ್ಯಾಮ್, ಡಿಎನ್ಎ ರಿಪೋರ್ಟ್ ಬಂದಿದೆ. ಓ ಗಾಡ್, ರಿಪೋರ್ಟ್ ಬಂದದ್ಯಾ? ಮತ್ಯಾಕ್ ನಕ್ಷತ್ರ ಯಾರತ್ರನೂ ವಿಷಯನೇ ಹೇಳಿಲ್ಲ? ಸರಿ, ರಿಪೋರ್ಟ್ ಓಪನ್ ಮಾಡೋ ಮೆಲ್ಲಿ. ಅಂಕಲ್ಗೆ ನಾವೇ ವಿಷಯ ತಿಳಿಸೋಣ. ನಕ್ಷತ್ರ ಹೇಳಿಲ್ಲ ಅಂತ ನಾವು ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ. ಅಯ್ಯೋ ಮ್ಯಾಮ್, ಏನ್ ಈ ತರ ಬರ್ತಿದೆ? ನಕ್ಷತ್ರ ತುಕಾರಾಮ್ ಅಂಕಲ್ ಮತ್ತೆ ಜಯ ಆಂಟಿ ಮಗಳೇ ಅಲ್ವಂತೆ. ಅವ್ರಿಗೂ ಯಾವ ಸಂಬಂಧನೂ ಇಲ್ವಂತೆ. ಓ ನೋ, ಮೆಲ್ಲಿ ನಿಜನಾ? ಹೂ ಮ್ಯಾಮ್, ನಕ್ಷತ್ರ ಡಿಎನ್ಎಗೂ ಅವ್ರ ಪೇರೆಂಟ್ಸ್ ಡಿಎನ್ಎಗೂ ಏನೋ ಮ್ಯಾಚ್ ಇಲ್ವಂತೆ. ಅಯ್ಯೋ ದೇವ್ರೆ, ಏನ್ ಹೀಗಾಗ್ಬಿಡ್ತು? ನಕ್ಷತ್ರನ್